ನಮಸ್ತೆ. ನಮಸ್ತೆ. ಕುಮಾರ್ ಅಂತ. ನಾವು ಮಹಾಲಕ್ಷ್ಮಿ ಲೇಔಟಲ್ಲಿ ಓಂಕಾರ ಯೋಗ ಕೇಂದ್ರ ನಡೆಸ್ತಾ ಇದ್ದೇವೆ. ಗುರುಗಳಲ್ಲಿ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ಮಧುಸೂದನ. ಯೋಗ ಭಾರತ್ ಕೇಂದ್ರದಲ್ಲಿ ಯೋಗ ಪ್ರಾಕ್ಟೀಷನರ್ ಆಗಿ ಮಾಡ್ತಾಯಿದ್ದೀನಿ. ಹಾಗೆ ನಾವೆಲ್ಲರೂ ಇಲ್ಲಿ ಸೇರಿಕೊಂಡು ಯೋಗವನ್ನು ಅನುಸಂಧಾನ ಮಾಡ್ತಾಯಿದ್ದೀವಿ. ನಮ್ಮ ಯೋಗ ಭಾರತ್ ಕೇಂದ್ರದಲ್ಲಿ ಬರೀ ಯೋಗ ಥೆರಪಿ ಅಲ್ಲದೆ, ಯೋಗವನ್ನು ಹೇಳ್ಕೊಡೋದಲ್ಲದೆ, ನಾವು ಎಲ್ಲ ಯೋಗ ಬಂಧುಗಳು ಸೇರಿಕೊಂಡು ಯೋಗದಲ್ಲಿ ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಬ್ರಿಗೊಬ್ರು ತಿಳಿದಿರೋದನ್ನು ಹಂಚ್ಕೊಳ್ತಾ ಇಲ್ಲಿ ಅನುಭವ ಮಂಟಪವನ್ನೇ ಸೃಷ್ಟಿ ಮಾಡಿದ್ವಿ. ನಮಗೆ ಚಂದ್ರಾಚಾರ್ಯ ಗುರೂಜಿಯವರು ತಮ್ಮ ಅನುಭವದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ಅವರು ನವಲಿಯಲ್ಲಿ ಸ್ಪೆಷಲಿಸ್ಟು, ಹಾಗೆ ಜಲಯೋಗಿಗಳು ಕೂಡ. ಅವರ ಮಾರ್ಗದರ್ಶನದಲ್ಲಿ ಹಾಗೂ ಕೃಷ್ಣ ಗುರೂಜಿಯವರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಅಭ್ಯಾಸನ ಮಾಡ್ತಾಯಿದ್ದೀವಿ. ಇದರಲ್ಲಿ ಅಡ್ವಾನ್ಸ್ಡ್ ಆಸನಸ್ ಇರ್ಬೋದು, ಅದಕ್ಕೆ ಪ್ರಿಪ್ರೇಷನ್ ಆಗಿ ಪ್ರಾಕ್ಟೀಸಸ್ ಇರ್ಬೋದು, ಅದೆಲ್ಲ ಸ್ಟ್ರೆಚ್ಚೆಲ್ಲ ಮಾಡ್ತಾಯಿದ್ದೀವಿ. ಸೊ ಯಾಕೆ ಅಂತಂದರೆ ಯೋಗಿಗಳು ಒಬ್ಬರು ತನ್ನಷ್ಟು ತಾನೇ ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಯೋಗಿಗಳು ತಮ್ಮ ಸಾಧನೆಯನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಇಲ್ಲೊಂದು ರಿಸರ್ಚ್ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲೊಂದು ಯೋಗ ಅನುಭವ ಮಂಟಪ ಅಂತಲೇ ಹೇಳ್ಬೋದು. ಸಂತೋಷ. ಗುರುಗಳೇ, ನನ್ನ ಹತ್ರ ಒಂದು ಪ್ರಶ್ನೆಗಳಿದೆ. ಯೋಗ ಅಂದರೆ ಏನು ಗುರುಗಳೇ? ಯೋಗ ಅಂದರೆ ಅದೊಂದು ಜೀವನ ಪದ್ಧತಿ. ಉದಾಹರಣೆಗೆ ನಮ್ಮ ಅಜ್ಜಿ ತಾತ ಅವ್ರು ಹೇಗೆ ಜೀವನ ಪದ್ಧತಿಯನ್ನು ನಡೆಸ್ತಾ ಇದ್ರು, ಅದೇ ಯೋಗ ಜೀವನ ಪದ್ಧತಿ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಅವರು ಬೇಗ ಹೇಳ್ತಾಯಿದ್ರು, ಬೇಗ ಮಲಗ್ತಾಯಿದ್ರು. ಹಾಗೆ ಅವರು ಬೇಗ ಎರಡೇ ಹೊತ್ತು ಊಟ ಮಾಡ್ತಾಯಿದ್ರು, ಬಿಸಿ ಬಿಸಿಯಾಗಿ ಊಟ ಮಾಡ್ತಾಯಿದ್ರು. ಹಾಗೆ ಅವರು 5-6 ಗಂಟೆಗಳ ಕಾಲ ಶ್ರಮವನ್ನು ವಹಿಸ್ತಾಯಿದ್ರು, ಶ್ರಮ ವಹಿಸುವಂಥ ಕೆಲಸ ಮಾಡ್ತಾಯಿದ್ರು, ದೇಹವನ್ನು ದಂಡಿಸ್ತಾಯಿದ್ರು. ಆದರೆ ಈಗ ನಾವು ಹಂಗೆ ಮಾಡ್ತಾಯಿಲ್ಲ. ಹಾಗಾಗಿ ಅವರ ಜೀವನ ಪದ್ಧತಿ ಯೋಗ ಜೀವನ ಪದ್ಧತಿ. ನಮ್ಮ ಜೀವನವೂ ಸಹ ಅದೇ ಥರ ಮಾಡ್ಕೊಳ್ಬೇಕು. ಬೆಳಗ್ಗೆ ಬೇಗ ಏಳಬೇಕು, ಬೇಗ ಮಲಗಬೇಕು, ಎರಡೇ ಹೊತ್ತು ಊಟ ಮಾಡಬೇಕು. ಊಟ ಮಾಡೋದನ್ನು ಸಹ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಮತ್ತು ಯೋಗಿಕ್ ಫುಡ್ಡನ್ನು ತಿನ್ನಬೇಕು, ಸಾತ್ವಿಕವಾದ ಆಹಾರನ ತಿನ್ನಬೇಕು, ಶಕ್ತಿಯುತವಾದಂಥ ಆಹಾರವನ್ನು ತಿನ್ನಬೇಕು. ಅಂಥ ಜೀವನ ಶೈಲಿ ನಮ್ದಾಗಿಸ್ಕೊಂಡು ಅದೇ ಯೋಗ. ಯೋಗ ಯಾಕೆ ಮಾಡಬೇಕು? ಯೋಗವನ್ನು ಯಾಕೆ ಮಾಡಬೇಕಂತಂದರೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೆ, ನಮ್ಮನ್ನು ನಾವು ಸದೃಢಗೊಳಿಸ್ಕೊಳ್ಳಿಕ್ಕೆ. ಇಲ್ಲಾಂದರೆ ಏನಾಗ್ತದೆ, ನಾವು ಅನಾರೋಗ್ಯದಿಂದ ಕೂಡಿದ್ರೆ ನಾವು ಫಿಸಿಕಲಿ ವೀಕ್ ಆಗ್ತೀವಿ, ಮೆಂಟಲಿ ವೀಕ್ ಆಗ್ತೀವಿ. ಆವಾಗ ನಮ್ಮ ಆರೋಗ್ಯನೇ ಸಿಕ್ಕಲಿಲ್ಲ ಅಂತಂದರೆ ನಾವು ದೇಶಕ್ಕೆ ಏನು ಕೊಡುಗೆ ಕೊಡೋಣ? ಹಾಗಾಗಿ ದೇಶಕ್ಕೆ ಕೊಡುಗೆ ಕೊಡಬೇಕಂದ್ರೆ ನಾವು ಆರೋಗ್ಯವಂತರಾಗಿರಬೇಕು. ಆರೋಗ್ಯವಂತ ಆಗಿರೋದೇ ನಾವು ದೇಶಕ್ಕೆ ಕೊಡುವಂಥ ಕೊಡುಗೆ. ಆರೋಗ್ಯ ಅಂದರೆ ಏನಾಗಿದ್ರೆ, WHO ಪ್ರಕಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಬರೀ ಆರೋಗ್ಯ ಅಂದ ತಕ್ಷಣ ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಾವು ಆರೋಗ್ಯವಂತರಾಗಿರಬೇಕು. ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸ್ಪಿರಿಚುವಲ್ಗೂ ಸಹ ಹೆಲ್ದಿ ಆಗಿರ್ಬೇಕು ನಾವು. ಹೀಗಿದ್ದರೆ ಮಾತ್ರ ನಾವು ಸಂಪೂರ್ಣ ಆರೋಗ್ಯವಂತರು ಅಂತ ಅರ್ಥ. ಸಂಪೂರ್ಣವಾಗಿ ಆರೋಗ್ಯವಂತರಾಗಿದ್ದರೆ ನಾವು ಸಂಪೂರ್ಣವಾಗಿ ದೇಶಕ್ಕೆ ಕೊಡುಗೆನ ಕೊಡಲಿಕ್ಕೆ ಸಾಧ್ಯ. ನಮ್ಮ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, 100% ಇರುತ್ತೆ. ಅದಕ್ಕೋಸ್ಕರ ನಾವು ಯೋಗವನ್ನು ಮಾಡಬೇಕು. ಯೋಗ ಯಾರು ಮಾಡಬೇಕು? ಇದು ಒಳ್ಳೆ ಪ್ರಶ್ನೆ. ಇದಕ್ಕೆ ಏನಪ್ಪ ಅಂದರೆ, ಯೋಗವನ್ನು ಯಾರ್ಯಾರು ನಮಗಲ್ಲ ಅಂತ ಹೇಳ್ತಿರ್ತಾರೆ ಅವರೆಲ್ಲರೂ ಮಾಡಬೇಕು. ಉದಾಹರಣೆ ಏನು ಮಾಡ್ತಾರೆ, ಮಕ್ಕಳು ನಮಗಲ್ಲ, ಅದು ವಯಸ್ಸಾದವ್ರಿಗೆ. ಅದೇ ವಯಸ್ಸಾದ್ರೆ ಹೇಳ್ತಾರೆ, ಈ ವಯಸ್ಸಲ್ಲಿ ನಾನೇನು ಮಾಡಲಿ ಅಂತ. ಅದೇ ಯುವಕರು ಹೇಳ್ತಾರೆ, ಈ ವಯಸ್ಸಲ್ಲಿ ನಾನು ಆರೋಗ್ಯವಾಗಿದ್ದೀನಪ್ಪ, ನನಗೆ ಯಾಕೆ ಯೋಗ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಎಲ್ರಿಗೂ ಯೋಗ ಬೇಕು ಅಂತ. ಬಾಲಕರಿಗೆ, ವಿದ್ಯಾವಂತರಿಗೆ, ವಿದ್ಯಾರ್ಥಿಗಳಿಗೆ ಯಾಕೆ ಯೋಗ ಬೇಕು ಅಂದರೆ, ಅವರು ಯೋಗನ ಅಭ್ಯಾಸ ಮಾಡಿ ತಮ್ಮ ಕ್ಷಮತೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಉದಾಹರಣೆಗೆ ಮೆಮೊರಿ ಇಲ್ಲ ಅಂತ ಹೇಳ್ತಾರೆ, ಮೆಮೊರಿ ಬರಬೇಕು. ಇವತ್ತೇನು ಹೇಳ್ತಾರೆ, ವಿದ್ಯಾರ್ಥಿಗಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ. ಅದರಿಂದ ದೂರ ಇರಲಿಕ್ಕೆ ಯೋಗ ಮಾಡಬೇಕು. ಹಾಗೆ ಅವರಲ್ಲಿ ಮಾರಲ್ಸ್ ಇಲ್ಲ ಅಂತ ಹೇಳ್ತಾರೆ, ಆ ಮಾರಲ್ ಸಪೋರ್ಟ್ ಕೊಡಲಿಕ್ಕೆ ಯೋಗ ಬೇಕು. ಸೊ ಆ ಮಾರಾಲಿಟಿಯನ್ನು ಪಡ್ಕೊಳ್ಳಿಕ್ಕೂ ಸಹ ಯೋಗ ಬೇಕಾಗತ್ತೆ. ಹಾಗಾಗಿ ಮಕ್ಕಳಿಗೂ ಯೋಗ ಬೇಕು, ಯುವಕರಿಗೂ ಬೇಕು. ಯುವಕರಿಗೆ ಯಾಕಂದರೆ ಅವರು ಸದೃಢರಾಗಿ ಬರೀ ಫಿಸಿಕಲ್ ಹೆಲ್ತ್ ಒಂದಲ್ಲ, ಮೆಂಟಲ್ ಹೆಲ್ತು ಅವ್ರಿಗೆ ಪೀಸ್ಫುಲ್ಲಾಗಿ, ಕಾಮಾಗೆ, ಮತ್ತು ಅವರ ಕ್ಷಮತೆಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅವರು ಆಗ ದೇಶಕ್ಕೆ ಇನ್ನೂ ಉನ್ನತವಾದಂಥ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಯುವಕರಲ್ಲಿ ತುಂಬ ಶಕ್ತಿ ಇರುತ್ತೆ. ಆ ಸಮಯದಲ್ಲಿ ಯೋಗ ಮಾಡಿದ್ರೆ ಆ ಯೋಗ ಶಕ್ತಿ ಸಹ ಉಪಯೋಗಿಸ್ಕೊಂಡು ಅವರು ಮುಂದೆ ಹೋಗ್ಬೋದು, ಸ್ಪಿರಿಚುವಲಿ ಅವರು ಎನ್ಲೈಟನ್ ಆಗ್ಬೋದು. ಹಾಗೆ ವಯಸ್ಸಾದರೂ ಕೇಳ್ತಾ ಇರ್ತಾರೆ, ಈ ವಯಸ್ಸಲ್ಲಿ ನಾನೇನು ಮಾಡಲಿ ಅಂತ. ಯೋಗ ಅಂದ ತಕ್ಷಣ ಅವರು ಏನು ಅಡ್ವಾನ್ಸ್ಡ್ ಆಸನ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ಯೋಗ ಅಂದ ತಕ್ಷಣ ಅವರು ಪ್ರಾಣಾಯಾಮ ಇರ್ಬೋದು, ಯೋಗದ ಟೆಕ್ನಿಕ್ಸ್ ಯಾವುದೇ ಇರ್ಬೋದು, ಪ್ರಾಣಾಯಾಮಗಳು,
ಮತ್ತು ಸೂಕ್ಷ್ಮ ವ್ಯಾಯಾಮಗಳು ಇವನ್ನೆಲ್ಲ ಮಾಡ್ತಾ ಇದ್ದಾಗ ಏನಾಗ್ತದೆ, ಅವಾಗ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅಥವಾ ಏನೋ ಸಮಸ್ಯೆ ಇದ್ದರೆ ಆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಯೋಗ ಥೆರಪಿ ಮಾಡಿಕೊಂಡ್ರೆ ಅದರಿಂದ ಚೆನ್ನಾಗಾಗ್ತಾರೆ. ಚೆನ್ನಾಗಾದ್ಮೇಲೆ ನಾವು ಹೇಳ್ದಿದ್ರು ಅವರು ಯೋಗ ಜೀವನದಲ್ಲೇ ಇರ್ತಾರೆ. ಉದಾಹರಣೆ, ನಾವು ಹಿಂದಿನ ಕಾಲದಲ್ಲಿ ಏನಾಗ್ತಾಯಿತ್ತು, ವಯಸ್ಸಾದರೂ ಸಹ ಅವರು ಕೃಷಿ ಕಾರ್ಯಚಟುವಟಿಕೆಗಳು ತೊಡಗ್ತಾಯಿದ್ರು. ಉದಾಹರಣೆಗೆ ಬುಟ್ಟಿ ಎಣಿಯುವಂಥದ್ದು, ಸಣ್ಣ ಪುಟ್ಟ ಮನೆ ಹತ್ರ ಕೆಲಸ ಮಾಡೋವಂಥದ್ದು. ಆಗ ಅವರು ಚೈತನ್ಯದಿಂದ ಕೂಡಿರ್ತಾಯಿದ್ರು. ಈಗ ನಮಗೆ ಆ ಕೆಲಸಗಳೇ ಇಲ್ಲ ಮನೆಯಲ್ಲಿ. ವಯಸ್ಸಾದ ತಕ್ಷಣ ನೀವು ರೆಸ್ಟ್ ಮಾಡಿ ಅಂತ ಹೇಳ್ಬಿಡ್ತೀವಿ, ನಾವು ಪ್ರೀತಿಯಿಂದ ತಂದೆಯಾಗಿ ಹೇಳ್ತಾರೆ. ಬಟ್ ಅವರು ಸುಮ್ಮನೆ ಕೂತ್ಕೊಂಡಿರೋದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಲತಾಜಿಕ್ ಲೈಫ್ ಸ್ಟೈಲ್ ಆಗುತ್ತೆ, ಅವರಿಗೆ ಬೇಕಿಲ್ಲದೆ ಇರೋದೆಲ್ಲ ಯೋಚನೆ ಬರುತ್ತೆ. ಸೊ ಹಾಗಾಗಿ ನಮಗೆ ಆರೋಗ್ಯವಂತರಾಗಿರ್ಬೇಕಂತಂದರೆ ನಾವು ಚಟುವಟಿಕೆಯುಕ್ತರಾಗಿರಬೇಕು. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಹಾಗೆ ಯುವಕರು ಎಲ್ಲರೂ ಸೇರಿ ನಾವು ಆರೋಗ್ಯದಿಂದ ಕೂಡಿರಬೇಕು. ಹಾಗಾಗಿ ಯೋಗ ಮಾಡಿ. ಯೋಗ ಹೇಗೆ ಪ್ರಾರಂಭಿಸಬೇಕು? ಇದು ತುಂಬ ಮುಖ್ಯ. ನಾವು ಯೋಗ ಪ್ರಾರಂಭಿಸ್ಬೇಕಂತಂದರೆ ನಾವು ಶುದ್ಧರಾಗಿರಬೇಕು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧರಾಗಿರಬೇಕು. ಅದನ್ನೇ ಘಟಶುದ್ಧಿ ಅಂತ ಹೇಳ್ತೀವಿ. ಗುರುಗಳು ಹೇಳ್ತಾರೆ, ಘಟ ಅಂದರೆ ದೇಹವನ್ನು ಶುದ್ಧ ಮಾಡ್ಕೊಳ್ಳಿ. ಹೇಗೆ? ಷಟ್ಕ್ರಿಯೆಗಳ ಮೂಲಕ ಶುದ್ಧಿ ಮಾಡ್ಕೋಬೇಕು. ಒಂದೊಂದು ಷಟ್ಕ್ರಿಯೆಗಳ ಮೂಲಕ ಒಂದೊಂದು ಅಂಗಾಂಗ ನಮಗೆ ಶುದ್ಧ ಆಗ್ತಾ ಹೋಗ್ತದೆ. ಉದಾಹರಣೆಗೆ ಷಟ್ಕ್ರಿಯೆಗಳಂತ ಹೇಳ್ತೀವಿ ನಾವು. ನವಲಿ, ಧೌತಿ, ತ್ರಾಟಕ, ವಮನ, ಹೀಗೆ ಷಟ್ ಕ್ರಿಯೆಗಳು ಇದೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಹೊಟ್ಟೆಯನ್ನು ಶುದ್ಧಿ ಮಾಡ್ಕೊಳ್ಬೇಕು. ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ನಾವು ತಿಂದಂಥ ಆಹಾರ ಸರಿಯಾಗಿ ಸಂಪೂರ್ಣ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಹಾಗಾಗಿ ಅದು ಕಾನ್ಸ್ಟಿಪೇಷನ್ಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಗಟ್ ಚೆನ್ನಾಗಿರಬೇಕು. ಗಟ್ ಚೆನ್ನಾಗಿದ್ರೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಆ ಬೂಸ್ಟ್ ಆದಾಗ ಏನಾಗುತ್ತೆ, ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಆಗ ನಾವು ಏನು ಆಹಾರ ತಿಂದಿರ್ತೀವಿ ಅದರಲ್ಲೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಕ್ಬಿಡುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಬೇಕು. ಹೀಗೆ ಶುದ್ಧಿ ಮಾಡಬೇಕು. ದೇಹವನ್ನು ಶುದ್ಧಿ ಮಾಡಿಕೊಂಡು ಯೋಗವನ್ನು ಪ್ರಾರಂಭ ಮಾಡಬೇಕು. ಷಟ್ಕ್ರಿಯೆಗಳ ಮೂಲಕ ನಾವು ಶುದ್ಧಿ ಮಾಡ್ಕೋಬೇಕು. ಗಟ್ಟನ್ನು ಸ್ಟ್ರೆಂತ್ ಮಾಡ್ಕೋಬೇಕು. ನಮ್ಮ ಕಣ್ಣುಗಳನ್ನು ಶುದ್ಧಿ ಮಾಡ್ಕೊಳ್ಳೋದು ತ್ರಾಟಕದಿಂದ. ಕಪಾಲಭಾತಿಯನ್ನು ಮಾಡಿ ಸ್ಕಲ್ಲನ್ನು ಕ್ಲೆನ್ಸ್ ಮಾಡ್ತೀವಿ. ಹಾಗೆ ನವಲಿ ಮಾಡಿದಾಗ ಇಂಟರ್ನಲ್ ಆರ್ಗನ್ಸ್ ಫುಲ್ ಕ್ಲೆನ್ಸ್ ಆಗುತ್ತೆ. ನವಲಿ ಮಾಡಿದ್ರೆ ಏನು ಲಾಭ ಅಂತ ಅದೊಂದು ದೊಡ್ಡ ಕಥೆ ಹೇಳ್ಬೋದು, ಅದು ಈಗ ಆ ಟಾಪಿಕ್ ಬೇಡ. ಸೊ ಹಾಗೆ ಬಸ್ತಿ ಅಂತ ಮಾಡ್ಕೊಳ್ತೀವಿ. ಬಸ್ತಿ ವಯಸ್ಸಾದವರಿಗೆ ಆ ಬಸ್ತಿ ಮಾಡೋದ್ರಿಂದ ಗಟ್ ಕ್ಲೆನ್ಸ್ ಆಗುತ್ತೆ, ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ, ಮೋಷನ್ ಈಸಿ ಆಗಿಬಿಡುತ್ತೆ. ಮೋಷನ್ ಈಸಿ ಆದರೆ ಅರ್ಧ ಸಮಸ್ಯೆಗಳು ನಮಗೆ ಬರೋದೇ ಇಲ್ಲ. ಈಗ ಗಟ್ಟಿಂದನೇ ಎಲ್ಲ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಅದನ್ನು ಕ್ಲೆನ್ಸ್ ಮಾಡಬೇಕು. ನಾವು ಶಂಖ ಪ್ರಕ್ಷಾಳ ಅಂತ ಮಾಡ್ತೀವಿ. ಅದನ್ನು ಮಾಡೋದ್ರಿಂದ ಇಡೀ ಶರೀರ ಘಟ ಶುದ್ಧಿ ಆಗಿಬಿಡುತ್ತೆ. ಡೈಜೆಸ್ಟಿವ್ ಕೆನಲ್ ಫುಲ್ ಕ್ಲೆನ್ಸ್ ಆಗುತ್ತೆ. ಅಲಿಮೆಂಟ್ರಿ ಕ್ಲಾನ್ ಅಂತ ಹೇಳ್ತೀವಿ. ಬಾಯಿಂದ ಹಿಡಿದು ಏನಸ್ವರೆಗೂ ಪೂರ್ತಿ ಕ್ಲೆನ್ಸ್ ಮಾಡ್ತೀವಿ ಶಂಖ ಪ್ರಕ್ಷಾಳನ ಮಾಡಿ. ಅದು ಮಾಡಿಕೊಂಡೇ ನಾವು ಯೋಗವನ್ನು ಪ್ರಾರಂಭ ಮಾಡ್ತೀವಿ. ಅವಾಗ ಏನಾಗುತ್ತೆ, ದೇಹನೂ ಶುದ್ಧಿ ಆಗಿರುತ್ತೆ, ಮನಸ್ಸು ಸಹ ಕಾಮಾಗಿರುತ್ತೆ. ಯೋಗದ ಉದ್ದೇಶ ಅದು ಯೋಗದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋದೇ ಯೋಗದ ಉದ್ದೇಶ. ಸಾರ್ಥಕ ಯಾವಾಗತ್ತೆ ಅಂದರೆ ನಾವು ಬದುಕಿದಂತೆಯೇ ಸಮಾಧಿನ ಪಡಿಬೇಕು, ಜೀವನ್ ಮುಕ್ತಿಯನ್ನು ಹೊಂದಬೇಕು. ಅದು ನಿಜವಾದ ಯೋಗದ ಉದ್ದೇಶ. ಅಂದ್ರೇನು? ಆತ್ಮ ಸಾಕ್ಷಾತ್ಕಾರ ಹೊಂದುವಂಥದ್ದು, ಎನ್ಲೈಟನ್ಮೆಂಟನ್ನು ಪಡೆಯುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ಬದುಕಿರುವಂಥ ಸಮಯದಲ್ಲೇ ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಳ್ಬೇಕು. ಅದು ಈ ಜನ್ಮದಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದರ ಹತ್ರಕ್ಕಾದರೂ ಹೋಗಬೇಕಲ್ಲ, ಅದು ಜೀವನದ ಉದ್ದೇಶ. ನಮಸ್ಕಾರ. ಇಲ್ಲಿವರೆಗೂ ನಮ್ಮ ಯೋಗದ ಸಂಭಾಷಣೆಯನ್ನು ಕೇಳಿಸ್ಕೊಂಡಿರುವಂಥ ನಿಮಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ಧನ್ಯವಾದವನ್ನು ಹೇಳ್ತಾ, ನಾವೆಲ್ಲರೂ ಸಹ ಇನ್ಮೇಲೆ ಯೋಗವನ್ನು ಅಭ್ಯಾಸ ಮಾಡೋಣ. ಯಾವುದೇ ಏಜು ನಾವು ಇಟ್ಕೊಳ್ಬಾರ್ದು. ನಾವು ಚಿಕ್ಕವರಿರಲಿ, ದೊಡ್ಡವರಿರಲಿ, ಯುವಕರಿರಲಿ, ವಯಸ್ಸಾದವರಿರಲಿ, ಎಲ್ಲರೂ ಸಹ ಯೋಗವನ್ನು ಅಭ್ಯಾಸ ಮಾಡಬೇಕು. ಆಗ ಅಂತ ನಾವು ಇವತ್ತೆಲ್ಲರೂ ಸಹ ಸಂಕಲ್ಪ ಮಾಡೋಣ. ಆ ಯೋಗ ಮಾಡೋದ್ರಿಂದ ನಾವೆಲ್ಲರೂ ಆರೋಗ್ಯವಂತರಾಗ್ತೀವಿ, ಹಾಗೆ ಶಕ್ತಿವಂತರಾಗ್ತೀವಿ. ನಮ್ಮ ಹತ್ರ ಆಗ ಯಾವುದೇ ರೋಗಗಳು ಹತ್ತಿರ ಸುಳಿಯೋದಿಲ್ಲ. ಈಗ ನೋಡಿ, ನಮ್ಮ ಕುಮಾರ್ಜಿಯವರು ಎಲ್ಲ ಆಸನಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅವರು ತಮ್ಮನ್ನು ತಾವು ಪುನರ್ಜನ್ಮವನ್ನು ಪಡ್ಕೊಂಡಿದ್ದಾರೆ. ಆ ಒಂದು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ, ಚೈತನ್ಯವಂತರಾಗಿದ್ದಾರೆ. ಸೊ ಹಾಗೆ ನಾವು ಸಹ ಚೈತನ್ಯವಂತರಾಗೋಣ. ನಮ್ಮ ಶಕ್ತಿಗಳನ್ನು, ಕುಂದುಕೊರತೆಗಳನ್ನೆಲ್ಲ ನೀಗಿಸಿ ಇನ್ನಷ್ಟು ಚೈತನ್ಯವಂತರಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಧನ್ಯವಾದ. ಪದ್ಮ ಮಯೂರಾಸನ ಮಾಡ್ತಾ ಇದ್ದಾರೆ. ವಜ್ರಾಸನದ ಈಗ ಪದ್ಮಾಸನಕ್ಕೆ ಹೋಗ್ತಾರೆ.
ಪದ್ಮಾಸನದಿಂದ ಮಯೂರಾಸನಕ್ಕೆ. ಮಯೂರ ಅಂದರೆ ನವಿಲು. ನಮಗೆಲ್ಲರೂ ಗೊತ್ತಿರೋ ಹಾಗೆ ನವಿಲು ಎರಡೇ ಕಾಲಲ್ಲಿರುತ್ತೆ, ತುಂಬ ಸುಂದರವಾಗಿ ಕಾಣುತ್ತೆ. ಗಂಡು ನವಿಲು ತುಂಬ ಸುಂದರವಾಗಿ ಕಾಣುತ್ತೆ. ಆ ನವಿಲಿನಂತೆ ನಾವು ಮಾಡುವಂತಹ ಆಸನವೇ ಮಯೂರಾಸನ. ಇದರಿಂದ ನಮ್ಮ ಹೊಟ್ಟೆಯ ಅಗ್ನಿ ತುಂಬ ತೀಕ್ಷ್ಣ ಆಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ದೂರ ಆಗುತ್ತೆ. ಗುರುಗಳ ಸಹಾಯದಿಂದ ಅವರ ಸಲಹೆಯ ಮೇರೆಗೆ ಈ ಅಭ್ಯಾಸವನ್ನು ಮಾಡಬೇಕು. ಪದ್ಮಾಸನದಿಂದ ವಾಪಸ್ ಸಿದ್ಧಾಸನಕ್ಕೆ ಹೋಗ್ತಾರೆ. ಶಿಥಿಲ ದಂಡಾಸನದಲ್ಲಿ ಕೂತ್ಕೊಳ್ತಾರೆ. ನಂತರ ನಿಂತು ಮಾಡುವಂತಹ ಆಸನ ವೃಕ್ಷಾಸನವನ್ನು ಮಾಡ್ತಾರೆ. ಈಗ ವೃಕ್ಷ ಅಂದರೆ ಮರ. ಮರದಂತೆ ಗಟ್ಟಿಯಾಗಿ ನಿಂತ್ಕೊಳ್ಳೋದೆ ವೃಕ್ಷಾಸನ. ವೃಕ್ಷಾಸನದ ನಂತರ ಎರಡೂ ಕಡೆ ಬದಿಯಲ್ಲಿ ಮಾಡೋಣ. ಬಲಗಾಲ ಆಯಿತು, ಈಗ ಎಡಗಾಲ. ಎಡಗಾಲ ಮೇಲೆ ನಿಂತಿದ್ದೀವಿ. ಈ ಅಭ್ಯಾಸವನ್ನು ಮಂಡಿ ನೋವಿರೋರನ್ನ ಅವಾಯ್ಡ್ ಮಾಡೋಣ. ನಾವೆಲ್ಲ ಉಳಿದಂತೆ ಎಲ್ಲರೂ ಅಭ್ಯಾಸ ಮಾಡ್ಬೋದು, ಆಗ ಕಾಲುಗಳು ಸ್ಟ್ರಾಂಗ್ ಆಗುತ್ತೆ. ಇದನ್ನು ವಾತಾಯನಾಸನ ಅಂತ ಕರಿತೀವಿ. ಇದನ್ನು ನಾವು ಅಭ್ಯಾಸದಿಂದ ಸಾಧಿಸ್ಬೋದು. ಗುರುಗಳ ಮಾರ್ಗದರ್ಶನದಲ್ಲಿ ಈ ಆಸನ ಅಭ್ಯಾಸವನ್ನು ಮಾಡೋಣ. ವಾತಾಯನಾಸನ ಅಂತ ಕರಿತೀವಿ. ಯಾವುದೇ ಆಸನ ಅಭ್ಯಾಸದಲ್ಲಿ ನಾವು ಉಸಿರಾಟವನ್ನು ನಿಲ್ಲಿಸಬಾರ್ದು. ಉಸಿರಾಟವನ್ನು ಮಾಡ್ತಾನೆ ಅಭ್ಯಾಸ ಮಾಡಬೇಕಾಗುತ್ತೆ. ಬಲಗಾಲಿಂದ ಅಭ್ಯಾಸ ಮಾಡಿದ ಮೇಲೆ ಎಡಗಾಲಿಂದನೂ ಅಭ್ಯಾಸನ ಮಾಡಬೇಕು. ಇದನ್ನು ಸೆಲ್ಫ್ ಕಾಂಪ್ಲಿಮೆಂಟರಿ ಅಂತ ಹೇಳ್ತೀವಿ. ಪೂರಕ ಆಸನಗಳು ಎಡಭಾಗಕ್ಕೆ ಮಾಡಿದ ಮೇಲೆ ಬಲಭಾಗಕ್ಕೆ ಮಾಡುವಂಥದ್ದು. ಎರಡೂ ದೇಹದ ಭಾಗಕ್ಕೆ ಸಮಾನವಾದಂತಹ ಆದ್ಯತೆಯನ್ನು ಕೊಡಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆ ಥರ ಆಗಬಾರ್ದು. ಎರಡೂ ಭಾಗಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು. ವಾತಾಯನಾಸನ ಎರಡು ದಿಕ್ಕಲ್ಲಾಯಿತು. ಇದರಿಂದಾಗಿ ನಮ್ಮ ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ. ವಾತಾಯನಾಸನ ನಂತರ ಒಂದೆರಡು ದೀರ್ಘ ಸೆಕೆಂಡ್ಗಳ ಕಾಲ ದೀರ್ಘ ಉಸಿರಾಟ ಮಾಡಿ ಬದಲಾವಣೆಯನ್ನು ಗಮನಿಸ್ಕೊಳ್ತಾ ನಿಧಾನವಾಗಿ ಕಣ್ತೆರೆಯೋಣ. ಶೀರ್ಷಾಸನವನ್ನು ಮಾಡೋಕ್ಕೆ ಮುಂಚೆ ಈಗ ವಜ್ರಾಸನ ಕೂತಿದ್ದೀವಿ. ಮನಸ್ಸನ್ನು ಯೋಗಕ್ಕೆ ಸಿದ್ಧ ಮಾಡ್ಕೊಳ್ತಾ ಶೀರ್ಷಾಸನಕ್ಕೆ ನಮ್ಮ ಮನಸ್ಸನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ಕೈಗಳನ್ನು ನೆಲದ ಮೇಲಿಟ್ಟು ತ್ರಿಕೋನ ಆಕೃತಿಯಲ್ಲಿಟ್ಟು ನೆತ್ತಿಯನ್ನು ನೆಲದ ಮೇಲೆ ಇಡ್ತಾ ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಶರೀರವನ್ನು ಭೂಮಿಯಿಂದ ಮೇಲೆತ್ತುವಂಥ ಕೆಲಸ ಆಗುತ್ತೆ. ಉಸಿರು ತೆಗೆದುಕೊಳ್ತಾ
ದೇಹವನ್ನು ಬ್ಯಾಲೆನ್ಸ್ ಮಾಡ್ತಾ ಕಾಲುಗಳನ್ನು ಮೇಲೆ ಚಾಚ್ತಾ ಶೀರ್ಷಾಸನವನ್ನು ಮಾಡ್ತಾ ಇದ್ದೇವೆ. ಶೀರ್ಷಾಸನವನ್ನು ಕಿಂಗ್ ಆಫ್ ಆಲ್ ಆಸನಾಸ್ ಅಂತ ಕರಿತೀವಿ. ಎಲ್ಲ ಆಸನಗಳ ರಾಜ ಅಂತ ಕರಿತೀವಿ. ಆಸನಗಳು ನಮ್ಮ ಶರೀರವನ್ನು ಸದೃಢಗೊಳಿಸುತ್ತೆ. ಅಂಥ ಎಲ್ಲ ಆಸನಗಳಲ್ಲಿ ಮುಖ್ಯವಾದಂಥ ಆಸನ ಶೀರ್ಷಾಸನ. ಕುತ್ತಿಗೆಯನ್ನು ಭದ್ರವಾಗಿರಿಸಿ ನೆತ್ತಿಯನ್ನು ನೆಲದ ಮೇಲಿರಿಸಿ ಮಾಡುವಂಥ ಆಸನ ಶೀರ್ಷಾಸನ. ಇಂತಹ ಆಸನವನ್ನು ಮಾಡೋದ್ರಿಂದ ನಮ್ಮ ಮೆದುಳಿಗೆ ರಕ್ತದ ಸಂಚಾರ ಆಗುತ್ತೆ. ಅಂತಹ ಆಸನವನ್ನು ವೇರಿಯೇಷನ್ಸ್ ಕೂಡ ಮಾಡ್ಬೋದು. ಪದ್ಮಾಸನ, ಪದ್ಮ ಶೀರ್ಷಾಸನ. ಶೀರ್ಷಾಸನದಲ್ಲಿ ಪದ್ಮಾಸನವನ್ನು ನಾವು ಹಾಕ್ತಾ ಇದ್ದೀವಿ. ಇದು ಎಲ್ಲರಿಗೂ ಸಿದ್ಧಿಸುವಂಥದ್ದಲ್ಲ. ನಿತ್ಯ ಸಾಧನೆ ಮಾಡಿದಂತಹ ಯೋಗಿಗಳಿಗೆ ಇದು ಸಿದ್ಧಿಸುವಂತಹ ಅಭ್ಯಾಸ. ಶೀರ್ಷಾಸನ ನಂತರ ನಾವು ಶಶಾಂಕಾಸನ ಮಾಡ್ತಾ ಇದ್ದೇವೆ. ಯಾಕಪ್ಪ ಅಂದರೆ ನಾವು ಇಷ್ಟೊತ್ತು ರಕ್ತ ಸಂಚಾರ ಊರ್ಧ್ವಮುಖವಾಗಿ ಇದ್ದಿದ್ದರಿಂದ, ನಮ್ಮ ಕಾಲುಗಳು ಊರ್ಧ್ವಮುಖವಾಗಿದ್ದರಿಂದ ನಮ್ಮ ಪ್ರೆಷರ್, ನಮ್ಮ ಒತ್ತಡ ತಲೆಯ ಭಾಗಕ್ಕೆ ಸಿಗ್ತಾ ಇತ್ತು. ಈಗ ಅದನ್ನು ನಾವು ಈಗ ನಿವಾರಣೆ ಮಾಡ್ಕೊಳ್ತಾ ಇದ್ದೀವಿ. ಶೀರ್ಷಾಸನ ನಂತರ ಶಶಾಂಕಾಸನ ಮಾಡೋದು ತುಂಬ ಸೂಕ್ತ. ವಿಶ್ರಾಂತಿ ಪಡೆದ ನಂತರ ನಿಧಾನವಾಗಿ ಬೇರೆ ಆಸನಕ್ಕೆ ಹೋಗಬೇಕು. ತುಂಬ ಆತರ ಪಡಬಾರ್ದು. ನಿಧಾನವಾಗಿ ಕಣ್ತೆರೆಯೋಣ. ಒಂದೆರಡು ದೀರ್ಘ ಉಸಿರಾಟ ಮಾಡಿ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಸರ್ವಾಂಗಾಸನ. ಸರ್ವಾಂಗಾಸನವನ್ನು ನಾವು ಕ್ವೀನ್ ಆಫ್ ಆಲ್ ಆಸನಾಸ್ ಅಂತ ಕರಿತೀವಿ. ಎಲ್ಲ ಆಸನಗಳ ರಾಣಿ. ಇದು ಸಹ ಶೀರ್ಷಾಸನದಂಥ ಎಲ್ಲ ಲಾಭಗಳನ್ನು ಕೊಡುತ್ತೆ. ಆದರೆ ಸ್ವಲ್ಪ ಹೆಚ್ಚಿನ ಹೊತ್ತು ಮಾಡಬೇಕಷ್ಟೆ. ಶೀರ್ಷಾಸನ ಸ್ವಲ್ಪ ಹೊತ್ತು ಮಾಡಿದ್ರೂ ತುಂಬ ಅತ್ಯಧಿಕ ಲಾಭ ಇದೆ. ಆದರೆ ಸರ್ವಾಂಗಾಸನವನ್ನು ಇನ್ನು ಸ್ವಲ್ಪ ಹೆಚ್ಚು ಹೊತ್ತು ಮಾಡಿದ್ರೆ ಶೀರ್ಷಾಸನದಷ್ಟೇ ಲಾಭವನ್ನು ಕೊಡುತ್ತೆ. ಸರ್ವ ಅಂಗಗಳಿಗೆ ಆಸನವನ್ನು ನೀಡುವಂಥದ್ದು ಸರ್ವಾಂಗಾಸನ. ಎಲ್ಲ ಅಂಗಗಳು ಇದರಲ್ಲಿ ಇನ್ವಾಲ್ವ್ ಆಗಿದೆ. ತಲೆಯ ಭಾಗ, ಕುತ್ತಿಗೆ, ಭುಜಗಳು, ಕೈಗಳು, ಹೊಟ್ಟೆಯ ಭಾಗ, ಸೊಂಟದ ಭಾಗ, ಕಾಲುಗಳು ಎಲ್ಲವೂ ಸಹ ಇನ್ವಾಲ್ವ್ ಆಗಿದೆ. ಕೈಗಳ ಸಪೋರ್ಟ್ ಇಲ್ಲದೇ ಸಹ ಈ ಸರ್ವಾಂಗಾಸನ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸ್ಕೊಳ್ಳೋಣ. ಕೈಗಳನ್ನು ಸಹಾಯ ತಗೊಂಡು ಮಾಡ್ಬೋದು. ಈ ಸರ್ವಾಂಗಾಸನದಲ್ಲೂ ಸಹ ತುಂಬ ವೇರಿಯೇಷನ್ಸನ್ನು ಮಾಡ್ತಾರೆ. ಒಂದೊಂದೇ ಗಮನಿಸ್ತಾ ಹೋಗೋಣ. ಇದು ನಿರಾಲಂಬ, ಅಂದರೆ ನಮ್ಮ ಕೈಗಳ ಸಪೋರ್ಟ್ ಇಲ್ಲ. ಈಗ ಎರಡೂ ಕೈಗಳು ಮೇಲ್ಮುಖವಾಗಿ ಇಟ್ಕೊಂಡಿದ್ದಾರೆ. ನಿರಾಲಂಬ ಸರ್ವಾಂಗಾಸನ ಮಾಡ್ತಾ ಇದ್ದಾರೆ. ಇದರಲ್ಲಿ ವೇರಿಯೇಷನ್ಸನ್ನು ಗಮನಿಸ್ತಾ ಹೋಗೋಣ. ಈಗ ಬೆನ್ನಿಗೆ ಕೈಯನ್ನು ಸಪೋರ್ಟ್ ಮಾಡಿದ್ದಾರೆ. ಒಂದು ಕಾಲನ್ನು ನೆಲಕ್ಕೆ ತಾಗಿಸ್ತಾ ಇದ್ದಾರೆ. ಗಮನಿಸ್ಕೊಳ್ಳೋಣ. ಇದು ಎಲ್ರಿಗೂ ಒಲಿಯುವಂತಹ ಅಭ್ಯಾಸ ಅಲ್ಲ. ಇದನ್ನು ಸಾಧಿಸಲಿಕ್ಕೆ ನಿರಂತರ ಅಭ್ಯಾಸ ಬೇಕು. ಸರ್ವಾಂಗಾಸನದ ವಿವಿಧ ಭಂಗಿಗಳು, ಅದರಲ್ಲಿರ್ತಕ್ಕಂಥ ವೇರಿಯೇಷನ್ಸ್ ಗಮನಿಸ್ತಾ ಇದ್ದೀವಿ. ಉಸಿರಾಟ ನಿರಂತರವಾಗಿ ನಡೀತಾ ಇದೆ. ಉಸಿರನ್ನು ಬಿಡುತ್ತಾ ಕಾಲನ್ನ ಕೆಳಗಿಳಿಸ್ತೇವೆ. ಅಲ್ಲಿ ಉಸಿರಾಟವನ್ನು ಮುಂದುವರಿಸ್ತೇವೆ. ಉಸಿರು ತೆಗೆದುಕೊಳ್ತಾ ಕಾಲನ ಮೇಲೆ ತಗೊಳ್ತೀವಿ. ಯು ಹ್ಯಾವ್ ಟು ಸಿಂಕ್ರನೈಸ್ ದ ಮೂಮೆಂಟ್ ವಿತ್ ದ ಬ್ರೀತಿಂಗ್. ಉಸಿರು ಬಿಡ್ತಾ ಕಾಲ ಕೆಳಗಡೆ ಉಸಿರಾಡ್ತಾ ಅಭ್ಯಾಸದಲ್ಲಿ ಇರಬೇಕು. ನಿರಂತರವಾಗಿ ಉಸಿರಾಟ ನಡೀತಾ ಇರಲಿ. ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿ ಸುಖವಾಗಿರುವಂತಹ ಭಂಗಿಯೇ ಆಸನ ಅಂತ ಹೇಳ್ತೀವಿ.
ಯಾವುದೇ ಒತ್ತಡ ಇಲ್ಲ, ಬಿಗಿತ ಮುಕ್ತ, ಸೆಳೆತಯುಕ್ತ. ಮುಖದಲ್ಲಿ ಒತ್ತಡ ಇಲ್ಲ, ನಗುಮುಖ ಇದೆ. ಒತ್ತಡ ರಹಿತವಾಗಿ ಅಭ್ಯಾಸ ಮಾಡಬೇಕು. ಇದರಲ್ಲಿ ಒಂದು ವೇರಿಯೇಷನ್, ಎರಡೂ ಕಾಲುಗಳನ್ನು ತಿರುಗಿಸ್ತಾ ಇದ್ದಾರೆ, ಸೊಂಟವನ್ನು ರೊಟೇಟ್ ಮಾಡ್ತಾ ಇದ್ದಾರೆ, ಅದನ್ನು ಗಮನಿಸ್ಕೊಳ್ಳಿ. ಸರ್ವಾಂಗಾಸನದಲ್ಲಿ ಇರ್ತಕ್ಕಂಥ ವೇರಿಯೇಷನ್ ಇದೆ. ಸರ್ವಾಂಗಾಸನದಲ್ಲಿ ಸೊಂಟವನ್ನು ತಿರುಗಿಸ್ತಾ ಇದ್ದಾರೆ, ಎರಡೂ ಕಾಲುಗಳನ್ನು ವೈಡ್ ಓಪನ್ ಮಾಡಿದ್ದಾರೆ. ಅದ್ಭುತವಾದಂತಹ ಅಭ್ಯಾಸ ಇದು. ಅವರ ನಿರಂತರ ಅಭ್ಯಾಸವನ್ನು ಸೂಚಿಸುತ್ತೆ, ನಿರಂತರ ಸಾಧನೆ. ಆ ಸಾಧನೆಯಿಂದ ಈ ಸಿದ್ಧಿ. ಎರಡೂ ಕಾಲುಗಳನ್ನು ವಿರುದ್ಧ ದಿಕ್ಕಲ್ಲಿ ಚಾಚಿದ್ದಾರೆ, ಹಿಪ್ ಜಾಯಿಂಟ್ ಓಪನ್ ಆಗಿರೋದನ್ನು ಗಮನಿಸ್ಕೊಳ್ಬೇಕು. ಸರ್ವಾಂಗಾಸನದಲ್ಲಿ ಇದೊಂದು ವೇರಿಯೇಷನ್. ಅದ್ಭುತವಾದಂತಹ ಪ್ರದರ್ಶನ. ಎರಡೂ ಕಾಲುಗಳನ್ನು ನೆಲದ ಮೇಲೆ ತಂದಿದ್ದಾರೆ, ಉಸಿರಾಟ ನಡೀತಾ ಇದೆ, ಕೈಗಳಿಂದ ಕಾಲನ್ನು ಬಂಧಿಸಿದ್ದಾರೆ. ಸರ್ವಾಂಗಾಸನದಲ್ಲೇ ಎರಡೂ ಕಾಲುಗಳನ್ನು ನೆಲಕ್ಕೆ ತಾಗಿಸಿ ಕೈಗಳಿಂದ ಹಿಡ್ಕೊಂಡಿದ್ದಾರೆ. ಹಾಲಾಸನಕ್ಕೆ ಬಂದಿದ್ದಾರೆ. ಎರಡೂ ಕೈಗಳನ್ನು ಹಾಗೆ ನಮಸ್ಕಾರ ಸ್ಥಿತಿಗೆ ತರ್ತಾರೆ. ಕೊನೆಯದಾಗಿ ಅದರಲ್ಲಿ ಕರ್ಣಪೀಡಾಸನ ಆದರೆ ಮಾಡ್ಬೋದು. ಇದನ್ನು ಕರ್ಣಪೀಡಾಸನ ಅಂತೇಳಿ ಕರಿತೀವಿ. ಎರಡು ಕಿವಿಗಳಿಗೆ ಮಂಡಿಯನ್ನು ತಾಗಿಸಿದ್ದಾರೆ. ಅದ್ಭುತವಾದಂಥ ಪ್ರದರ್ಶನ. ಯೋಗ ಪ್ರದರ್ಶನಕ್ಕಲ್ಲದೇ ಇದ್ದರೂ ನಮಗೆ ಬೇರೆಯವರಿಗೆ ಪ್ರೇರಣೆ ಆಗಲಿ ಅಂತ ಪ್ರದರ್ಶನವನ್ನು ಮಾಡಬೇಕು. ಇದು ಸ್ವಯಂ ಸಾಧನೆಗೆ, ನಮ್ಮನ್ನು ನಾವು ಉನ್ನತೀಕರಿಸ್ಕೊಳ್ಳಿಕ್ಕೆ, ದೇಹವನ್ನು ಸದೃಢಗೊಳಿಸ್ಕೊಳ್ಳಿಕ್ಕೆ. ಸರ್ವಾಂಗಾಸನದಲ್ಲೇ ಪದ್ಮಾಸನವನ್ನು ಹಾಕಿದ್ರೆ ಪದ್ಮ ಸರ್ವಾಂಗಾಸನ ಅಂತ ಕರಿತೀವಿ. ಊರ್ಧ್ವಮುಖವಾಗಿ ಕಾಲಿದೆ, ತಲೆಯ ಭಾಗಕ್ಕೆ ರಕ್ತ ಸಂಚಾರ ಆಗ್ತದೆ. ಸರ್ವಾಂಗಾಸನದಲ್ಲೇ ಪದ್ಮಾಸನ, ಪದ್ಮ ಸರ್ವಾಂಗಾಸನ, ಅದರಲ್ಲಿ ವೇರಿಯೇಷನ್ಸು. ಪದ್ಮಾಸನವನ್ನು ಎಡಕ್ಕೆ ಬಲಕ್ಕೆ ತಿರುಗಿಸುವಂತಹ ಅಭ್ಯಾಸ. ಟ್ವಿಸ್ಟಿಂಗ್ ಮಾಡ್ತಾ ಇದ್ದಾರೆ ಸರ್ವಾಂಗಾಸನದಲ್ಲಿ. ಅದ್ಭುತವಾದಂತಹ ಆಸನ ಸರ್ವಾಂಗಾಸನ. ಅದರಲ್ಲಿ ವೇರಿಯೇಷನ್ಗಳು ನಡೀತಾ ಇದೆ. ಅಧೋಮುಖ ಪದ್ಮಾಸನ. ಅದ್ಭುತವಾದಂತಹ ಆಸನ. ಸರ್ವಾಂಗಾಸನದಲ್ಲಿ ಪದ್ಮಾಸನ. ಪದ್ಮಾಸನವನ್ನು ಮತ್ತೆ ಮಡಚಿ ನಮ್ಮ ಗದ್ದೆಗೆ ತಾಗಿಸ್ಕೊಂಡಿರುವಂಥದ್ದು ಅದ್ಭುತವಾದಂತಹ ಆಸನ. ಗರ್ಭಪಿಂಡಾಸನದ ರೀತಿಯಲ್ಲಿದೆ. ಈಗ ಕೊನೆಯದಾಗಿ ನಮಸ್ಕಾರ. ಅದ್ಭುತವಾದಂಥ ಪ್ರದರ್ಶನ. ಪದ್ಮ ಸರ್ವಾಂಗಾಸನ. ನಮಸ್ಕಾರ. ವಾಪಸ್ ಬರ್ಬೇಕಾದ್ರೆ ನಿಧಾನವಾಗಿ ಅವರೋಹಣವನ್ನು ಮಾಡ್ತಾ
ಉಸಿರು ತಗೊಳ್ತಾ ಕಾಲನ್ನು ಚಾಚಿ ಉಸಿರು ಬಿಡ್ತಾ ನಿಧಾನವಾಗಿ ಶರೀರವನ್ನು ಕೆಳಗಡೆ ತರ್ತಾ ಶವಾಸನಕ್ಕೆ ಬರ್ತೀವಿ. ವಿಶ್ರಾಂತಿ. ತಕ್ಷಣ ಎದ್ದೇಳಬಾರ್ದು. ಸರ್ವಾಂಗಾಸನದಿಂದ ಉಂಟಾದಂಥ ಬದಲಾವಣೆಯನ್ನು ಗಮನಿಸ್ಕೊಳ್ಳೋಣ. ಉಸಿರಾಟವನ್ನು ಗಮನಿಸ್ಕೊಳ್ಳೋಣ. ಬದಲಾವಣೆಯನ್ನು ಗಮನಿಸ್ಕೊಳ್ಳೋಣ. ರಕ್ತ ಸಂಚಾರ ನಿಧಾನವಾಗಬೇಕು. ಉಸಿರಾಟ ನಿಧಾನವಾಗಬೇಕು. ಬದಲಾವಣೆಯನ್ನು ಗಮನಿಸ್ಕೊಳ್ಬೇಕು. ಎಲ್ಲ ಆಸನಗಳ ನಂತರ ಶವಾಸನ ಮಾಡುವಂಥದ್ದು ಶರೀರವನ್ನು ಮತ್ತೆ ಲವಲವಿಕೆಗೊಳಿಸುವಂಥದ್ದು, ತೇಜಸ್ಸನ್ನು ಕೊಡುವಂಥದ್ದು. ವಿಶ್ರಾಂತಿ ಮಾಡಿದ ಮೇಲೆ ಮತ್ತೆ ಶರೀರ ಶಕ್ತಿಯುತವಾಗುತ್ತೆ. ಎಲ್ಲ ಆಸನಗಳ ನಂತರ ಶವಾಸನ, ಅದನ್ನು ಶಿವಾಸನ ಅಂತ ಕರಿತೀವಿ, ಅಮೃತಾಸನ ಅಂತ ಕರಿತೀವಿ. ಶವಾಸನದಿಂದ ಬಲಭಾಗದಿಂದ ಮೇಲೆ ಬರ್ತವೆ. ಭೂತಾಯಿಗೆ ನಮನ, ಭೂ ನಮನವನ್ನು ಮಾಡ್ತಾ ಎಲ್ಲ ಗುರುಗಳ ಒಂದು ಗುರುವೃಂದಕ್ಕೆ ನಮಿಸ್ತಾ ಅಭ್ಯಾಸನ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.